ಮಾಧ್ಯಮ ಪ್ರತಿನಿಧಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾವಾಗಲೂ ನೀವು ಹೋರಾಟಕ್ಕೆ ಬಹಳ ಬೆಲೆಯನ್ನು ಕೊಟ್ಟಿದ್ದೀರಿ. ಹಿಂದೆ ಮಾದೇಗೌಡರಿದ್ದಾಗ, ಶಂಕರೇಗೌಡರಿದ್ದಾಗ ನಿರಂತರವಾದಂಥ ಹೋರಾಟಗಳು ನಾನು ಅವರೆಲ್ಲ ಸೇರ್ ಮಾಡಿದ್ದೇವೆ. ಮಾದೇಗೌಡರು ನಾವು ಭಾಳ ಸೇರ್ ಮಾಡಿದ್ದೀವಿ. ಸುನಂದ ಜಯರಾಮ್ ಅವರು ಪಾಪ ನಮ್ಮ ಜೊತೆಲ್ಲ ಸೇರಿ ರೈತರ ಹೋರಾಟಕ್ಕೆ, ನಾನಂತೂ ಮೊದಲಿಂದಲೂ ಮಂಡ್ಯದ ಎಲ್ಲ ಹೋರಾಟಕ್ಕೂ ನಾವು ಬೆಂಬಲ ಕೊಟ್ಟಿದ್ದೇವೆ. ನಮ್ಮ ಮಂಜುನಾಥ್ ಭಾಳ ಶ್ರಮವಹಿಸಿ ಇಲ್ಲಿ ಕನ್ನಡಿಗರ ಪರವಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿನ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ಕುಮಾರ್ರವರು ಸುಮಾರು 50 ವರ್ಷಗಳ ಕಾಲ ಕನ್ನಡ ಬಿಟ್ಟು ಹತ್ತಿ ತಳ್ಳಾಡಿಲ್ಲ, ನಡೆಸ್ತಾ ಇದ್ದಾರೆ. ಮತ್ತು ಗಿರೀಶ್ ಗೌಡರು ಇಲ್ಲಿ ನಾರಾಯಣ ಸ್ವಾಮಿ ನಿಂತಿದ್ದಾರೆ. ಪಾರ್ಥಸಾರಥಿ ಇಲ್ಲಿ ನಿಮ್ಮ ಜಿಲ್ಲೆಯವರೇ, ಪಕ್ಕದ 5 ಕಿಲೋಮೀಟ್ರ್ ಇರಬೇಕು ಅವರೂರು. ಎಂಥ ಊರದು? ಅನಿಯಂಬಾಡಿ ಅಂತ ಹೇಳಿ ನಮ್ಮ ಜೊತೇಲಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅದು ಭಾಳ ಬುದ್ಧಿವಂತರು ಎಲ್ಲ ಮಾಡ್ತಾಯಿದ್ದಾರೆ. ಮತ್ತು ನಮ್ಮಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಒಂದು ರೀತಿ ನರಕ ಆಗಿದೆ. LPG ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ರಾಗಿ ಬೆಲೆ ಜಾಸ್ತಿ, ಕಾಫಿ ಬೆಲೆ ಜಾಸ್ತಿ, ಕಜ್ಜಾಯ ಜಾಸ್ತಿ, ದೋಸೆ ಜಾಸ್ತಿ, ಎಲ್ಲ ಜಾಸ್ತಿ, ಒಂದು ಕಡಿಮೆ ಇಲ್ಲ. ಕಡಲೆಕಾಯಿ ತಿನ್ನೋಣ ಅಂದ್ರೆ ಅದು ಜಾಸ್ತಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಡೀಸೆಲ್ ಸಿಗೋದೇ ಇಲ್ಲ, ಗ್ಯಾಸ್ ಸಿಗೋದೇ ಇಲ್ಲ. LPG ಪಾಪ ಆ ರಿಕ್ಷಾ ಡ್ರೈವರ್ಗಳು ಅವ್ರು ನಿಜವಾಗ್ಲೂ ಒಂದು ಹೊತ್ತು ಊಟ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಮತ್ತು ಬಸ್ ದರ ಸಿಕ್ಕಾಬಟ್ಟೆ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದವರು ಏರಿಸಿದ್ದಾರೆ. ಅವರು 20ನೇ ತಾರೀಕಿನಿಂದ ಭಾರಿ ದೊಡ್ಡ ಹೋರಾಟ ಮಾಡೋದಕ್ಕೆ ಬೀದಿಗೆ ಇಳಿದಿದ್ದಾರೆ. ಅನಂತ್ ಸುಬ್ರಾವ್ ಇದ್ದರು, ಪಾಪ ಅವರು ತೀರ್ಕೊಂಡ್ರು. ಅವರ ಮನೆಯ ಮಹಿಳೆಯರೊಬ್ಬರು ಇದನ್ನು ಮುಂದಾರ್ಥ ವಹಿಸ್ಕೊಂಡು ಹೊರಟಿದ್ದಾರೆ. ನಾವು 20ನೇ ತಾರೀಕು ಅನೇಕ ಸಾರಿ ನಮ್ಮ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು. ಆದ್ದರಿಂದ ಅವರಿಗೆ ಸಂಪೂರ್ಣವಾಗಿ 19ನೇ ತಾರೀಕಿನಿಂದ ಎಷ್ಟು ದಿವಸ ಬೇಕು ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಸಾರಿಗೆ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರು ಭಾಳ ಅತ್ಯಂತ ಕಷ್ಟಪಟ್ಟು ದುಡಿತಾರೆ. ಮತ್ತು ಬೆಳಗಾವಿಯಲ್ಲಿ ನಿಮಗೆ ಹೇಳೋದಾದರೆ ಅಲ್ಲಿರ್ತಕ್ಕಂಥ ಪೌರ ಸಭೆಗೆ ಅಲ್ಲಿ ಅವರು ನಿರ್ಣಯ ಮಾಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಅಂಥೇಳಿ ನಿರ್ಣಯ ಮಾಡಿ, ಅಂದರೆ ಬೆಳಗಾವಿಯಲ್ಲೇ ಕನ್ನಡದ ಗಂಡು ಮೆಟ್ಟಿನ ನೆಲದಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಭಾಳ ಗಂಭೀರ. ನಾವೆಲ್ಲರೂ ಬೆಳಗಾವಿಗೆ ಹೋಗ್ತೀವಿ, ಆ ಒಂದು ಪೌರಸಭೆಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಸಂಪೂರ್ಣವಾಗಿ ನಿರ್ಣಯ ಮಾಡಿಸ್ತೇವೆ. ಕನ್ನಡ ಒಕ್ಕೂಟ, ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಯಾರು, ಶಿವರಾಮೇಗೌಡರು, ಮಂಜುನಾಥ್ ದೇವ್, ಗಿರೀಶ್ ಗೌಡರು, ನಾರಾಯಣ, ಎಲ್ಲರೂ ಸೇರಿದಂಗೆ ಮುಂದಿನ ವಾರ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಾವು ಪುರಸಭೆಗೆ ನುಗ್ತೀವಿ. ನಮ್ಮದು ಪುರಸಭೆ ಕನ್ನಡಿಗರದು, ಮರಾಠಿಗಳದಲ್ಲ. ಪುರಸಭೆಗೆ ನುಗ್ತೀವಿ, ಗಲಾಟೆ ಮಾಡ್ತೀವಿ. ಇದೊಂದೇ ಅಲ್ಲ, ನಾನು ಕುಮಾರ್ರವ್ರಿಗೆ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಕನ್ನಡ ಕೇಳೋರಿಲ್ಲ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ತಾ ಇದ್ದಾರೆ, ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಇಡೀ ಕರ್ನಾಟಕದಲ್ಲಿ ಎಂದೂ ಆಗದೇ ಇದ್ದಂಥ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಲ್ಲಿ ಮಡಿವಂತಿಕೆ ಬೇಡ. ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ನಾವು ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ಇದು ನೀವು ಜವಾಬ್ದಾರಿ ತಗೊಂಡು ಮಾತಾಡಿ. ಕರ್ನಾಟಕ ಬಂದ್ಗೆ ನಾವು ಕರೆ ಕೊಡಲೇಬೇಕಾಗುತ್ತೆ. ಕರೆ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲೋ ಒಂಥರ ಬೇರೆಯವ್ರ ಥರ ಕೂತ್ಕೊಂಡಂಗೆ ಆಗುತ್ತೆ. ಅದಾಗೋದಿಲ್ಲ.
ಈ ರಾಜ್ಯದ ಪರವಾಗಿ, ಜನರ ಪರವಾಗಿ ನಾವು ಭದ್ರವಾಗಿ ನಿಲ್ಲಬೇಕಾಗಿದೆ. ಮಂಡ್ಯ ಯಾವಾಗಲೂ ಬಂದ್ಗೆ 100ಕ್ಕೆ 100 ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಮಾಡಬೇಕಾಗಿದೆ. ಮತ್ತು ಈ ನೀಟ್ ಇದೊಂದು ಮೋಸ. ನೀಟ್ ಅಂದರೆ ಮೋಸ. ಕೇಂದ್ರ ಸರ್ಕಾರದವರು ಮೋಸ ಮಾಡ್ತಾಯಿದ್ದಾರೆ, ಮಕ್ಕಳ ಮೇಲೆ ದಾಳಿ ಮಾಡ್ತಾಯಿದ್ದಾರೆ. ಅವರೆಲ್ಲ ಓದಿ ತಯಾರಾಗಿ ಇನ್ನೇನೋ ಪೆನ್ಸಿಲ್ ಕೈ ಹಿಡಿದು ಬರೆಯೋಷ್ಟರಲ್ಲಿ ಪರೀಕ್ಷೆ ರದ್ದು ಅಂದರೆ ಇದಕ್ಕಿಂತ ಅಮಾನವೀಯ ಮತ್ತೊಂದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀವಿ. ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಪಾರ್ಲಿಮೆಂಟ್ ಸದಸ್ಯರು ನೀವು ರಾಜ್ಯದ ಬಗ್ಗೆ ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟ್ ಇದರ ಬಗ್ಗೆ ನೀವು ಮಾತಾಡಲಿಲ್ಲ ಅಂದರೆ ನಿಮ್ಮ ಮನೆಗಳಿಗೆ ನಾವು ನಿಮ್ಮ ಮೇಲೆ ದಾಳಿ ಮಾಡೋಕ್ಕಲ್ಲ, ಪ್ರಾಮಾಣಿಕವಾಗಿ ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ನಿಮ್ಮ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಕರ್ನಾಟಕ ಮಂತ್ರಿಗಳು ಅವ್ರು ಯಾರಿದ್ದೀರಿ, ನೀವು ಭದ್ರವಾಗಿ ನಿಂತು ಕೆಲಸ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ತಮಗೆ ಗೊತ್ತಿರ್ಬೋದು, ಕನ್ನಡ ಕಾರ್ಖಾನೆಗಳೆಲ್ಲ ಮುಚ್ಚೋಯ್ತು. NGF ಮುಚ್ಚಿದ್ರು, ಮೈಸೂರು ಲ್ಯಾಂಪ್ ಮುಚ್ಚಿದ್ರು, ಎಲ್ಲ ಮುಚ್ಚಿದ್ರು, ಮೈಸೂರಲ್ಲಿ ಮುಚ್ಚಿದ್ರು. ಇದೆಲ್ಲ ನಡೀತಾ ಇದೆ. ಆ ದೃಷ್ಟಿಯಿಂದ ಇದು ಭಾಳ ಗಂಭೀರವಾಗಿ ಚಿಂತನೆ. ಈ ಮಧ್ಯ HD ದೇವೇಗೌಡರು ನಮ್ಮ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದವರು. ರಾಜ್ಯದಲ್ಲಿ ನಾನು ಅವರು ಬಹಳ ಒಟ್ಟಿಗೆ ಜೊತೆಯಲ್ಲಿ ಇದ್ದವರು. ಆದರೂ ನಮಗೂ ಅವ್ರಿಗೂ ಭೇದ ಭಾವನೆ ಸ್ವಲ್ಪ ಇದೆ. ನಾವಿಬ್ಬರು ಬಹಳ ಬೇಕಾದವರು. ಆದರೂ ಅಸೆಂಬ್ಲಿ ಸಂದರ್ಭದಲ್ಲಿ ಅವರು ಕಾವೇರಿ ನೀರು ಬಿಡೋಕ್ಕೆ ಹೋದರೂ ನಾವು ಬಿಡಬೇಡಿ ಅಂತೇಳಿ ಗಲಾಟೆ ಮಾಡಿದ್ದೀವಿ. ಇಷ್ಟೆಲ್ಲ ಆದರೂ ನಮ್ಮ ರಾಜ್ಯದವರು ಪ್ರಧಾನಿಯಾಗಿದ್ದರು. ಈಗ ಯಾವುದೇ ಭೇದ ಭಾವನೆ ಇಲ್ಲದೆ ರಾಜ್ಯಸಭೆಗೆ ಅವ್ರನ್ನ ನೀವು ಆಯ್ಕೆ ಮಾಡಿಕೊಳ್ಳೋದ್ರಿಂದ ಒಂದು ಈ ಪರಿಸ್ಥಿತಿಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ. ಆರಾಮಾಗಿ ಈ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಆದ್ದರಿಂದ ನಾನು ಅವರು ಬಹಳ ಸ್ನೇಹಿತರು, ಆದರೆ ಅಷ್ಟೇ ವಿರೋಧಿಗಳು ಆಗಿದ್ದೀವಿ. ಆ ಸಂದರ್ಭದಲ್ಲಿ ಈಗ ಅದೆಲ್ಲ ಒಟ್ಟೋಗಿದೆ. ವಿರೋಧಿಗಳಾಗಿ ಆಗಲೇ 25 ವರ್ಷ ಆಗೋಯ್ತು. ಅದನ್ನು ಅವರು ಮರೆತು ಬಿಟ್ಟಿರ್ತಾರೆ, ಗೊತ್ತಿಲ್ಲ. ಆ ದೃಷ್ಟಿಯಿಂದ ಅವರು ರಾಜ್ಯಸಭೆಗೆ ಆಯ್ಕೆ ಆಗ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂಥೇಳಿ ಇಡೀ ನಾಡಿನ ಪರವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ.